59th ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಆಲ್ಫಾ ಬೀಟಾ ಜೀರೋಸ್ ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್. ಓಕೆ, ಎರಡು ಕ್ವಶನ್ ಕೊಟ್ಟಿದ್ದಾರೆ, ಅವ್ರ ಇಬ್ಬರದು ವ್ಯಾಲ್ಯೂ ಕಂಡುಹಿಡಬೇಕು. ಈಗ ಕೊಟ್ಟ ಪಾಲಿನಾಮಿಯಲ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 1. ಓಕೆ, ಇದು ಯಾವ ಫಾರ್ಮಲ್ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 3, ಸಿ ವ್ಯಾಲ್ಯೂ 1. ಓಕೆ, ಫಸ್ಟ್ ನಾವೇನ್ ಮಾಡೋಣ, ಆಲ್ಫಾ ಪ್ಲಸ್ ಬೀಟಾ ಕಂಡಿಡಿಯೋಣ. ಆಲ್ಫಾ ಪ್ಲಸ್ ಬೀಟಾ ಫಾರ್ಮ್ ಏನು, ಸಿ ಬೈ ಸಾರಿ ಆಲ್ಫಾ ಪ್ಲಸ್ ಬೀಟಾ ಬಂದ್ಬಿಟ್ಟು ಫಾರ್ಮ್ ಏನು, ಮೈನಸ್ ಬಿ ಬೈ ಎ. ಓಕೆ, ನಥಿಂಗ್ ಬಟ್ ಸಮ್ ಆಫ್ ದ ಜೀರೋ ಫಾರ್ಮ್ ಏನು, ಮೈನಸ್ ಬಿ ಬೈ ಎ. ಈಗ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಇದಲ್ಲಿ 3, ಎ ಇದಲ್ಲಿ ಏನು 1. ಸೊ ಏನಾಯ್ತು, ಇದು -3 ಆಯ್ತು. ಸೊ ಈಗ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -3 ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಪ್ರಾಡಕ್ಟ್ ಆಫ್ ಜೀರೋಸ್ ಕಂಡುಹಿಡಿಯೋಣ. ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ ಏನು, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ 1 ಇದೆ, ಎ ವ್ಯಾಲ್ಯೂ ಏನಿದೆ ಅದು ಕೂಡ 1 ಇದೆ. 1/1 ಏನು 1. ಸೊ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಏನು 1 ಅಂತ ಗೊತ್ತಾಯ್ತು. ಓಕೆ, ಸೊ ಇವ್ರಿಬ್ರು ವ್ಯಾಲ್ಯೂ ಗೊತ್ತಾಯ್ತು. ಈಗ ನಾವು ಅವೆರಡು ವ್ಯಾಲ್ಯೂ ಕಂಡುಹಿಡಿಯೋಣ. ಓಕೆ, ಈಗ ನೋಡ್ರಿ, ಫಸ್ಟ್ ಏನ್ ಕಂಡಿದೆ ಅಂತ ಹೇಳ್ತಾನೆ, 1/ಆಲ್ಫಾ ಪ್ಲಸ್ 1/ಬೀಟಾ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡ್ರಿ, ಎಲ್ಸಿಎಂ ಏನಾಗುತ್ತೆ, ಆಲ್ಫಾ ಬೀಟಾ ಆಗುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ನಂಬರ್ ತಗೊಂತೀನಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎಲ್ಸಿಎಂ ಏನು, ಆಲ್ಫಾ ಬೀಟಾ, ಆಲ್ಫಾ ಆಲ್ಫಾ ಕ್ಯಾನ್ಸಲ್, ಏನಾಯ್ತು ಬೀಟಾ ಬಂತು, ಪ್ಲಸ್ ಆಮೇಲೆ ಸೆಕೆಂಡ್ ನಂಬರ್ ತಗೊಂತೀನಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನು, ಆಲ್ಫಾ ಬೀಟಾ, ಬೀಟಾ ಬೀಟಾ ಕ್ಯಾನ್ಸಲ್ ಆಗಿ 1 ಇಂಟು ಆಲ್ಫಾ ಆಲ್ಫಾ. ಈಗ ಇದನ್ನು ಉಲ್ಟಾ ಬರ್ದ್ರೆ ಏನಾಗುತ್ತೆ, ಬೀಟಾ ಪ್ಲಸ್ ಆಲ್ಫಾ ಅಂದ್ರೆ ಒಂದೇ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಒಂದೇ, ಡಿವೈಡೆಡ್ ಬೈ ಆಲ್ಫಾ ಬೀಟಾ. ಈಗ ಆಲ್ರೆಡಿ ನನಗೆ ವ್ಯಾಲ್ಯೂ ಗೊತ್ತಾನೆ, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನು -3 ಹೋಲ್ ಡಿವೈಡೆಡ್ ಬೈ ಆಲ್ಫಾ ಬೀಟಾ ವ್ಯಾಲ್ಯೂ ಏನು 1. ಸೊ -3/1 ಏನಾಗುತ್ತೆ, -3ನೇ ಆಗುತ್ತೆ. ಸೊ ಫಸ್ಟ್ ಆನ್ಸರ್ ಏನು, -3. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈಗ ಸೆಕೆಂಡ್ ಕ್ವಶನ್ ಮಾಡೋಣ ಅದೇ ರೀತಿ. ಓಕೆ, ಏನಿದೆ ಸೆಕೆಂಡ್ ಕ್ವಶನ್, ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ಓಕೆ, ಸೊ ಈಗ ಇವ್ರಿಬ್ಬರನ್ನ ಕಾಮನ್ ಏನ್ ತೆಗಿತೀವಿ ನೋಡ್ರಿ, ಇಲ್ಲಿ ಕಾಮನ್ ಆಲ್ಫಾ ಇದೆ, ಇಲ್ಲಿ ಆಲ್ಫಾ ಇದೆ. ಲೀಸ್ಟ್ ಆಲ್ಫಾ ಏನು, ಬರೀ ಆಲ್ಫಾ ಇದೆ. ಇಲ್ಲಿ ಹೈಯೆಸ್ಟ್ ಇರೋದು ಆಲ್ಫಾ ಸ್ಕ್ವೇರ್, ಲೀಸ್ಟ್ ಇರೋದು ಆಲ್ಫಾ. ಅದನ್ನ ಕಾಮನ್ ತೆಗಿತೀನಿ. ಆಮೇಲೆ ಇಬ್ಬರಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ ಬೀಟಾ ಇದೆ, ಇಲ್ಲಿ ಬೀಟಾ ಇದೆ. ಲೀಸ್ಟ್ ಬೀಟಾ ಇರೋದು ಯಾವುದು, ಇದು. ಸೊ ಅದನ್ನ ಕಾಮನ್ ತೆಗಿಬೇಕು. ಓಕೆ, ಸೊ ಈಗ ಬೀಟಲ್ಲಿ ಇದು ಬೀಟಾ ಸ್ಕ್ವೇರ್ ಅಂದ್ರೆ ಇದು ಜಾಸ್ತಿ, ಲೀಸ್ಟ್ ಇರೋದು ಇದು ಬೀಟಾ. ಓಕೆ, ಈಗ ಇವ್ರಿಬ್ಬರನ್ನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಇದು ಆಲ್ಫಾ ಬರುತ್ತೆ. ಯಾಕಂದ್ರೆ ಆಲ್ಫಾ ಇಂಟು ಆಲ್ಫಾ ಆಲ್ಫಾ ಸ್ಕ್ವೇರ್ ಬೀಟಾ. ಓಕೆ, ಪ್ಲಸ್ ಇಲ್ಲಿ ಏನ್ ಬರಿತೀವಿ, ಬೀಟಾ ಬರಿತೀವಿ. ಈಗ ಬೇಕಿದ್ರೆ ಚೆಕ್ ಮಾಡ್ರಿ, ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಆಲ್ಫಾ ಇಂಟು ಆಲ್ಫಾ ಆಲ್ಫಾ ಸ್ಕ್ವೇರ್ ಈ ಬೀಟಾ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ, ಇಲ್ಲಿ ಆಲ್ಫಾ ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಆಲ್ಫಾ ಇಲ್ಲಿ ಬರ್ದ್ವಿ, ಬೀಟಾ ಇಂಟು ಬೀಟಾ ಬೀಟಾ ಸ್ಕ್ವೇರ್. ಓಕೆ, ಇಟ್ಸ್ ಸಿಂಪಲ್. ಆಲ್ಫಾ ಬೀಟಾ ವ್ಯಾಲ್ಯೂ ಆಲ್ರೆಡಿ ಗೊತ್ತು, ಎಷ್ಟು 1 ಅಂತ ಗೊತ್ತು. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು, -3. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ 1 3 3. ಇದ್ರ ವ್ಯಾಲ್ಯೂ ಕೂಡ ಏನ್ ಬರುತ್ತೆ, -3ನೇ ಬರುತ್ತೆ. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDF ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್ ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮ್ಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 25-26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.